ಹಲೋ ಹಾಯ್ ಫ್ರೆಂಡ್ಸ್, ಕೆ ಪಿ ಕ್ರೇಜಿ ವರ್ಡ್ಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನಾನು ಗುಜರಾತ್ ಅಹಮದಾಬಾದಲ್ಲಿರುವಂಥ ಸ್ಮೃತಿ ಮಂದಿರದ ಒಂದು ವಿಡಿಯೋ ಹಾಕಿದ್ದೆ. ಅದು ತುಂಬ ಜನ ಲೈಕ್ ಮಾಡಿ ಎಲ್ಲ ತುಂಬ ವೀಕ್ಸು ಕೂಡ ಚೆನ್ನಾಗಿ ಬಂದಿದೆ. ಅದು ಅಂದರೆ ಅದು ಬರೀ ಜಸ್ಟ್ ಅವತ್ತಿನ ವಿಡಿಯೋದಲ್ಲಿ ನಾನು ಆಚೆ ಕಡೆ ಹೇಗಿದೆ ಅಂತ ಹಾಕಿದ್ದೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಅದು ಮಂದಿರ ಒಳಗಡೆಯಿಂದ ಯಾವ ರೀತಿ ಕಾಣುತ್ತೆ ಏನು ಅಂತ ನೋಡೋಣ. ಇದು ನಾನು ಮೊನ್ನೆ ಡೇ ಟೈಮಲ್ಲಿ ಹಾಕಿದ್ದೆ, ಈವ್ನಿಂಗ್ ಯಾವ ರೀತಿ ಕಾಣುತ್ತೆ ಆಚೆ ಕಡೆ ಗಾರ್ಡನ್ ಎಲ್ಲ ಅಂತ. ಇದು ನೈಟು ಲೈಟಿಂಗಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ ಒಂಥರ ನೈಟಲ್ಲಿ ನೋಡೋಕ್ಕೂ ಇನ್ನೂ ಒಂಥರ ಚೆಂದ. ಡೇ ಟೈಮಲ್ಲಿ ಹಗಲಲ್ಲಿ ಒಂಥರ ಅದು ಲುಕ್ಕೇ ಬೇರೆ ಇರುತ್ತೆ ವ್ಯೂ. ಇವಾಗ ಈವ್ನಿಂಗು ಲೈಟಿಂಗಲ್ಲಿ ಅದು ಇನ್ನೂ ಚೆನ್ನಾಗಿದೆ. ಇದನ್ನು ಒಮ್ಮೆ ನಿಮಗೆ ತೋರಿಸ್ಬೇಕಂತ ಅನ್ನಿಸ್ತು, ಅದಕ್ಕೋಸ್ಕರ ಇದನ್ನು ಈವ್ನಿಂಗು ವಿಡಿಯೋ ಮಾಡ್ತಾ ಇದ್ದೀನಿ. ಅಂದರೆ ಒಳಗಡೆ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಹಗಲಿಗಿಂತ ರಾತ್ರಿ ಆದರೆ ಲೈಟಿಂಗ್ ಎಲ್ಲ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಮಂದಿರ ಒಳಗಡೆ ಇರೋದನ್ನು ಈವ್ನಿಂಗು ತೋರಿಸಿದ್ರಾಯ್ತು ಅಂದ್ಕೊಂಡಿದ್ದೆ. ಅದಕ್ಕೆ ಈ ವಿಡಿಯೋದಲ್ಲಿ ಇದು ಫಸ್ಟು ಸೆಕೆಂಡ್ ಫ್ಲೋರಲ್ಲಿ ಇವಾಗ ಅಂದರೆ ಜನರಿಗೆ ಅವಕಾಶ ಇದೆ. ಅಂದರೆ ಇದು ಟೋಟಲ್ 4 ಫ್ಲೋರ್ ಇದೆ. ಬಟ್ಟು ಕೆಳಗಡೆ ಫಸ್ಟು ಸೆಕೆಂಡಲ್ಲಿ ದೇವ್ರದ್ದು ಮೂರ್ತಿಗಳನ್ನೆಲ್ಲ ಇಟ್ಟಿದ್ದಾರೆ. ಅಲ್ಲಿ ನಾವು ದರ್ಶನ ಮಾಡ್ಕೋಬೋದು. ಬನ್ನಿ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಇದು ಕೆಳಗಡೆ ಎಂಟ್ರೆನ್ಸು. ಇವಾಗ ಸ್ಟಾರ್ಟಿಂಗು ನಾವು ಒಳಗಡೆ ಹೋದರೆ, ಇವಾಗ ಹೋಗೋಕ್ಕಿಂತ ಮುಂಚೆನೇ ನಮಗೆ ಇಲ್ಲಿ ರೈಟ್ ಟು ಲೆಫ್ಟಿಗೆ ಗಣೇಶ ಮತ್ತು ಹನುಮನ್ ದೇವರ ಮೂರ್ತಿಯನ್ನು ನೋಡ್ತೀವಿ. ನೋಡಿ ಎಷ್ಟು ಎತ್ತರವಾಗಿದ್ದಾರೆ ಇಲ್ಲಿ ಹನುಮಂತ ದೇವರ ಮೂರ್ತಿ. ನಾವು ಬೇರೆ ಕಡೆ ದೇವಸ್ಥಾನಲೆಲ್ಲ ಶನಿ ದೇವರನ್ನು ತುಳಿದಿರೋದು ನೋಡಿರ್ತೀವಿ, ಬಟ್ ಇಲ್ಲಿ ಇದು ಮೂರ್ತಿ ಬೇರೆಯೇ ಇದೆ. ನಾರಿಯನ್ನು ತುಳಿದಿರುವಂಥದ್ದಿದೆ. ಬಟ್ ಇದರದ್ದು ಅರ್ಥ ನಾನು ಕೇಳ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿ ಸ್ವಾಮೀಜಿಯವ್ರಿಗೆ ಕೇಳಬೇಕಂದ್ರೆ ಬಟ್ ಅಲ್ಲಿ ಯಾರೂ ಇರಲಿಲ್ಲ. ಅವತ್ತು ನೈಟು ತುಂಬ ಲೇಟಾಗಿತ್ತು. ಇಲ್ಲಿ ಗಣೇಶನ ಮೂರ್ತಿ ಇದೆ. ಅಲ್ಲಿಂದ ಸ್ಟ್ರೇಟ್ ಬಂದರೆ ಸ್ವಾಮಿನಾರಾಯಣ ಅವರು, ನಾವು ಸಿದ್ಧಾರೂಢ ಮಠದ ಸ್ವಾಮೀಜಿ ಅವರೆಲ್ಲ ಹೆಂಗೆ ಅಲ್ಲಿ ಇಲ್ಲಿ ಸ್ವಾಮಿನಾರಾಯಣ ಸ್ವಾಮೀಜಿಯವ್ರದ್ದು ತುಂಬ ಪ್ರಸಿದ್ಧವಾದಂಥವರು. ಅವ್ರದ್ದು ಮೂರ್ತಿಗಳನ್ನೆಲ್ಲ ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಅಂದರೆ ಅವರ ಜೀವಿತಾವಧಿಯಲ್ಲಿ ಅವರು ಮಾಡಿದಂಥ ಪವಾಡಗಳು, ಅವರು ಗುರು ಶಿಷ್ಯರಿಗೆ ಹೇಳಿಕೊಟ್ಟಂಥ ಪಾಠಗಳಿರ್ಬೋದು, ಹೇಳಿಕೊಡುವಂಥ ಪಾಠಗಳ ಸಂದರ್ಭದಲ್ಲಿ ಆದಂಥ ಘಟನೆಗಳ ಬಗ್ಗೆ ಇರ್ಬೋದು, ಇಂಥವೆಲ್ಲ ಇವರು ಈ ಮಿಡ್ಲು ಸ್ವಾಮಿನಾರಾಯಣ ಸ್ವಾಮೀಜಿಯವ್ರದ್ದು ಮೂರ್ತಿ ಇದೆ. ಅದರ ಸುತ್ತಲೂ ಈ ರೀತಿ ಈ ಸ್ವಾಮೀಜಿಯವರು ಜೀವಿತಾವಧಿಯಲ್ಲಿರುವಂಥ ಕೆಲವು ಘಟನೆಗಳನ್ನು ಸುತ್ತಲೂ ಈ ರೀತಿ ನೋಡ್ಬೋದು ನಾವು. ಆ ರೀತಿ ಅವರು ಮರುಕಲ್ಪನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಡೈರೆಕ್ಟ್ ನೋಡಿದರೆ ನಿಜವಾಗ್ಲೂ ಅವರು ಅಂದರೆ ಕಣ್ಣೆದುರುಗಡೆನೇ ಇವಾಗ ಕೂತ್ಕೊಂಡಿದ್ದಾರೇನೋ, ನಮ್ಮನ್ನೇ ನೋಡ್ತಿದ್ದಾರೇನೋ, ಈಗ ಅವ್ರ ಜೀವವಿದೆ ಮೂರ್ತಿಗಳು ಅಂತ ಅನಿಸೋದೇ ಇಲ್ಲ ನಮಗೆ. ಅಷ್ಟು ನಿಜವಾದ ರೀತಿಯಲ್ಲಿ ಇಲ್ಲಿ ಪ್ರತಿಯೊಂದು ಸನ್ನಿವೇಶಗಳನ್ನು ನೋಡ್ಬೋದು. ನಾನು ಫಸ್ಟಿಗೆ ಹೋದಾಗ ನಿಜವಾಗ್ಲೂ ಹಂಗೆ ಅನಿಸಿತ್ತು, ಅವ್ರು ನಿಜವಾಗ್ಲೂ ಕೂತ್ಕೊಂಡು ನಮ್ಮನ್ನೆಲ್ಲ ನೋಡ್ತಿದ್ದಾರೇನೋ ಅನಿಸುತ್ತೆ. ಆ ರೀತಿ ಇದೆ. ಅಲ್ಲಿಂದ ಒಳಗಡೆ ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರಿಗೆ ಹೋಗೋಕ್ಕೆ ಒಳಗಡೆಯಿಂದನೇ ಈ ರೀತಿ ಸ್ಟೆಪ್ಗಳನ್ನು ಹತ್ಕೊಂಡು ಹೋಗ್ಬೋದು. ಆಚೆ ಕಡೆಯಿಂದನೂ ಹೋಗ್ಬೋದು, 2 ಆಪ್ಷನ್ ಇದೆ. ಒಳಗಡೆ ದರ್ಶನ ಎಲ್ಲ ಮುಗಿಸ್ಕೊಂಡು ಈ ಸೆಕೆಂಡ್ ಫ್ಲೋರಿಗೆ ಹೋಗ್ಬೋದು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ. ಗೋಲ್ಡನ್ನು ಪೂರ ಬಂಗಾರದಿಂದಲೇ ಮಂದಿರವನ್ನು ನಿರ್ಮಾಣ ಮಾಡಿದಾರೇನೋ ಅನ್ನೋ ಹಾಗೆ. ಡೈರೆಕ್ಟ್ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬಿಟ್ಟು ಬರೋಕ್ಕೆ ಮನಸ್ಸಾಗಲ್ಲ. ಪ್ರಶಾಂತವಾಗಿರುತ್ತೆ. ಅದು ಒಂದು ದೇವಸ್ಥಾನದಲ್ಲಿರುವಂಥ ವೈಬ್ರೇಷನ್ನೇ ಆ ರೀತಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಮಿಡ್ಲು ಸ್ವಾಮಿನಾರಾಯಣ ಮಂದಿರ ಮತ್ತು ಬೇರೆ ಬೇರೆ ಸ್ವಾಮೀಜಿಯವರೆಲ್ಲ ಇದ್ದಾರೆ.
ಇಲ್ಲಿ ಮೇನ್ ಬಾಗಿಲು ಈ ರೀತಿ ನಾಲ್ಕು ಕಡೆ ಇದೇ ರೀತಿ ಇದೆ. ನಾನು ಮೊದಲೇ ಫಸ್ಟ್ ವಿಡಿಯೋದಲ್ಲಿ ಆಚೆ ಕಡೆಯಿಂದ ನೋಡಬೇಕಾದ್ರೆ ಕಾಣುತ್ತೆ. ಇಲ್ಲಿ ಒಳಗಡೆಯಿಂದ ಈ ರೀತಿ ಇದೆ. 4 ಕಡೆಯಿಂದನೂ ಹೊರಗಡೆ ಹೋದರೆ ಈ ವ್ಯೂಸು ತುಂಬ ಸುತ್ತಲೂ ಸರೌಂಡಿಂಗು ನಮ್ಮ ಮಂದಿರ ಸುತ್ತಲೂ ಗಾರ್ಡನ್ ಇರೋದ್ರಿಂದ ತುಂಬ ಚೆನ್ನಾಗಿದೆ. ಈ ವ್ಯೂ ನೋಡೋಕ್ಕೆಲ್ಲ ನೈಟು ಲೈಟಿಂಗ್ಸು ಅದೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಜು ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಅಂದರೆ ನಾ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಇದೇ ರೀತಿ ಅಹಮದಾಬಾದಲ್ಲಿರುವಂಥ ಬೇರೆ ಬೇರೆ ದೇವಸ್ಥಾನಗಳಾಗಿರ್ಬೋದು, ಮಾರ್ಕೆಟ್ಗಳಾಗಿರ್ಬರುವಂಥದ್ದು ಪ್ರತಿಯೊಂದು ವಿಡಿಯೋನು ಮಾಡಿ ನಿಮಗೆಲ್ಲರಿಗೂ ತೋರಿಸೋದಕ್ಕೆ ಪ್ರಯತ್ನ ಮಾಡುತ್ತೇನೆ. ಥ್ಯಾಂಕ್ ಯು.